ಸೊ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನೆಲ್ ಗೈಸ್. ಆಕ್ಚುಲಿ ಇವಾಗ ನಾವು ಬಂದಿದ್ದೀವಿ ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ. ಸೊ ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಏನ್ ತಗೊಂಡಿದೀವಿ ಅಂತಂದ್ರೆ ಇಲ್ಲಿ ನೋಡ್ರಿ, ಫ್ರಾನ್ಸ್. ಇದುವರೆಗೂ ತಿಂದಿದ್ಯಾ? ತಿಂದಿಲ್ಲ. ಹಿಂಗೆ ಏನ್ ಮಾಡ್ತೀಯಾ? ನೋಡ್ದೆ ಒಳಗೆ ಹುಳ ತರ ಇರುತ್ತೆ. ಆಕ್ಚುಲಿ ಇಲ್ಲಿ ಬಾಂಗ್ಡೆ ಫಿಶ್ ಗೈಸ್, ಬಾಂಗ್ಡೆ ಫಿಶ್ ತಂದಿದ್ವಿ. ಓಕೆನಾ? ಸೊ ಬಾಂಗ್ಡೆ ಫಿಶ್ ತಗೊಂಡ್ಬಂದು ಇವತ್ತು ಫಿಶ್ ಫ್ರೈ ಮಾಡ್ಕೊಂಡು 5 ಬಂದೈತೆ. ನಿಂಗೆ 2 ನಂಗೆ 2. ನಾನು 2 ತಿನ್ನೋದೇ ಜಾಸ್ತಿ ಆಗುತ್ತೆ. ಅದು ಯಾಕೆ ಫುಲ್ ಇದಿದಲ್ವಾ, ಏನ್ ಕಟಿಂಗ್ ಇಲ್ಲ ಏನಿಲ್ಲ. ಆಕ್ಚುಲಿ ಇವತ್ತು ಬಾಂಗ್ಡೆ ಫಿಶ್ ಫ್ರೈನ ಮಾಡೋದು ಹೇಗೆ ಅನ್ನೋದನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಅದು ಹೆಂಗೆ, ಅಮ್ಮಮ್ಮನ ರೆಸಿಪಿ. ಫಿಶ್ ಫ್ರೈ ಜೊತೆ ಒಂದು ಸ್ಪೆಷಲ್ ಸಾರಿದೆ. ತಿಂತಿದ್ರೆ ನಾನು ಇವಾಗಲೇ ಬಾಯಲ್ಲಿ ನೀರು ಬರ್ತೈತೆ ಗೊತ್ತಾ. ಸೊ ಅಷ್ಟು ಸಿಕ್ಕಾಗಿರುತ್ತೆ ಆ ಸಾರು. ಯಾವ ಸಾರು ಮುದ್ದು? ಬೇಳೆ ಪಪ್ಪು ಸಾರು ಜೊತೆ ಫಿಶ್ ಫ್ರೈ. ಅದು ಬಾಂಗ್ಡೆ ಫಿಶ್ ಫ್ರೈ ಗಾಯ್ಸ್. ಬನ್ನಿ ಬಾ, ನಾನು ತೊಳ್ಕೊಡ್ತೀನಿ. ಕುತ್ಕೊಬಿಡ, ಒಳಗಡೆ ತೊಳಿಬೇಕು, ಅದು ಕೈ ಹಾಕ್ಬಿಟ್ಟು ಗಾಯ್ಸ್. ಇವಾಗ ಫಿಶ್ನ ಹೇಗೆ ತೊಳೆಯೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ಒಂದಿಡಿ ಕಲ್ಲು ಪೆತ್ಕೊಂಡು ನೀಟಾಗಿ ಎಲ್ಲ ಕಡೆ ನೀಟಾಗಿ ತೊಳ್ಕೊಬೇಕು ಗಾಯ್ಸ್. ಏನಕ್ಕೆ ಅಂದ್ರೆ ಫಿಶ್ ಸ್ಮೆಲ್ ತುಂಬಾ ಇರುತ್ತೆ, ಆಮೇಲೆ ಫಿಶ್ ಎಣ್ಣೆ ಜಿಡ್ಡು ತುಂಬಾ ಇರುತ್ತೆ. ಸೊ ಹಾಗಾಗಿ ನೋಡಿ, ಇದು ಬಾಂಗ್ಡೆ ಫಿಶ್ ಆಗಿರೋದ್ರಿಂದ ಅಷ್ಟು ಮುಳುಗಳು ಸಿಗಲ್ಲ ನಮ್ಗೆ, ಮತ್ತೆ ಜಾಸ್ತಿ ಆಯಿಲ್ ಕಂಟೆಂಟ್ ಇರಲ್ಲ. ನಾವ್ ಇನ್ನೊಂದು ಫಿಶ್ ತಗೊಂಡಿದ್ವಲ್ಲ, ಯಾವ್ದು ಪಾಂಪ್ಲೆಟ್ ಅಂತ ಹೋದ್ಸಲ ತಿಂದಿದ್ವಿ. ಸೊ ಅದು ಮಸ್ತ್ ಆಗಿತ್ತು. ಅದ್ರ ಜೊತೆ ಅದು ಗೊಜ್ಜು ಚುಚ್ಚುತ್ತೆ ಕಮ್ಮುದ್ದು, ಮುಳ್ಳು ಐತೆ ಜಾಸ್ತಿ ಮೇಲ್ಗಡೆ ತಿಕ್ಕಿ ಸಾಕು, ಒಳಗಡೆ ಉಪ್ಪಿನ ಅಂಶ ಹೋಗುತ್ತೆ. ಮುಳ್ಳಿಲ್ಲ ಅನ್ಕೊಂಡು ನಾನು ನೀಟಾಗಿ ಉಜ್ಜಾಡ್ತಿದ್ದೆ. ನೋಡಿದ್ರೆ ಮುಳ್ಳು ಚುಚ್ಕೊಂಡ್ಬಿಡ್ತೀರಿ. ಆಯಿಲ್ ಕಂಡು ನೋಡಿ, ಆಯಿಲ್ ಎಷ್ಟು ಬರ್ತೈತೆ. ಮನುಷ್ಯ ಜೀವನ ಇಷ್ಟೇ ಇದ್ದಾಗ ಎಗ್ರಾಡ್ತಿದ್ವಿ, ಸತ್ತಾದ್ಮೇಲೆ ಒಬ್ರು ಕೈ ಇಸ್ಕದೆ. ಫಿಶ್ ಕಣ್ಣು ನೋಡಿ ಗಾಯ್ಸ್. ಇಲ್ಲಿ ನೋಡಿ, ಈ ಫಿಶ್ ತುಂಬಾ ಚೆನ್ನಾಗೈತೆ. ಇವ್ರು ಫಿಶ್ ಮಾಡು ಅಂದ್ರೆ ಫಿಶ್ನೆಲ್ಲ ಚೆಲ್ಲಿ ಅದು ಜೀವಂತವಾಗಿ ಜಿಗಿತೈತೆ ಅನ್ಕೋಬೇಕು. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ತೊಳೆದಿದೆ, ನೀಟಾಗಿ ಫುಲ್ ಶೈನಿಂಗ್ ಕಾಣಿಸ್ತೈತೆ. ಫೈನಲಿ ಫಿಶ್ ಎಲ್ಲ ನೀಟಾಗಿ ತೊಳೆದು ನೋಡ್ಬೋದು ಎಷ್ಟು ನೀಟಾಗಿ ಜೋಡಿಸಿದೀನಿ ಅಂತ. ಏನೇನ್ ಬೇಕು ಅಂತ ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. 1.5 ಸ್ಪೂನ್ ಅರ್ಶಿನ, ಸ್ವಲ್ಪ ಕಲರ್ ಬರ್ಲಿ ಅಂತ ಅನ್ಬಿಟ್ಟು ಧನಿಯಾ ಪೌಡರ್ 1 ಸ್ಪೂನ್, 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದಾದ್ಮೇಲೆ ಕಾರ್ನ್ ಫ್ಲೋರ್ ಎಷ್ಟು 1 ಸ್ಪೂನ್. ಒಂದು ಮೊಟ್ಟೆ ಹೊಡಿಬೇಕು. ಫಿಶ್ ಮಾಡಕ್ಕೆ ಮೊಟ್ಟೆ ಹೊಡಿಬೇಕು. ಫಿಶ್ ಫ್ರೈ ಕಬಾಬ್ ಆಲ್ಮೋಸ್ಟ್ 1.5 ಪ್ಯಾಕೆಟ್ ಹಾಕ್ಬೇಕು ಗಾಯ್ಸ್. ನಾವು ಒಂದು 5 ಫಿಶ್ ಇರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಾಕ್ಬೇಕು ಅಂತ. ಮಸಾಲ ಜಾಸ್ತಿ ಇದ್ದಷ್ಟು ಸ್ವಲ್ಪ ಟೇಸ್ಟ್ ಬರುತ್ತೆ, ಆಮೇಲೆ ಸ್ವಲ್ಪ ಮಸಾಲೆ ಇಟ್ಕೊಳ್ಳುತ್ತೆ. ಇದು ಮಸಾಲ ನೀಟಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ತಕ್ಷಣ ನಾವು ಫ್ರೈ ಮಾಡಕ್ ಹೋಗ್ಬಾರ್ದು. ಏನಿದ್ರು 1 ಅವರ್ 1.5 ಅವರ್ ಆದ್ರೂ ಫ್ರಿಡ್ಜ್ ಅಲ್ಲಿ ಮಾಡಿದ್ರೆ ಅದ್ರ ಟೇಸ್ಟ್ ಸೂಪರ್ ಆಗುತ್ತೆ. ಮಿನಿಮಮ್ ಅರ್ಜೆಂಟ್ ಆಗಿ ಮಾಡಿದ್ರೆ 50 ಮಿನಿಟ್ಸ್. ತುಂಬಾ ರುಚಿ ಆಗ್ಬೇಕು, ನಮ್ಗೆ ಟೈಮ್ ಐತೆ, ಮಾಡ್ಕೊಂಡು ತಿಂತೀವಿ. ಅಕ್ಷಿ ಮಾಡು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಆಮೇಲೆ ನೀರ್ ಹಾಕ್ಬಾರ್ದು. ಫಸ್ಟ್ ಮೊಟ್ಟೆಲೆ ಇರುತ್ತಲ್ಲ ವಾಟರ್ ಕಂಟೆಂಟ್, ಸೊ ಅದ್ರಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇನ್ ಕೇಸ್ ನಿಮ್ಗೆ ಏನಾದ್ರು ಸಾಲಿಲ್ಲ, ವಾಟರ್ ಕಂಟೆಂಟ್ ಬೇಕು ಅಂತ ಅಂದ್ರೆ ಆಮೇಲೆ ನೀರ್ ಹಾಕೊಳ್ಳಿ. ಇವಾಗ ಊರಿಗೆ ಮುಂಚೆನೆ ನೀರ್ ಹಾಕೊಂಡ್ಬಿಟ್ಟು ಅಲ್ಲಿ ಮೊಟ್ಟೆದು ನೀರ್ ಇರ್ತದಲ್ವಾ, ಹಾಗಾಗಿ ಮೊಟ್ಟೆ ಬರೀ ಮೊಟ್ಟೆಲೇನೆ ಆಗಿರೋದು. ನೀರ್ ಹಾಕಿದ್ರೆ ಫುಲ್ ತೆಳು ಆಗ್ಬಿಡ್ತಿತ್ತು. ಇವಾಗ ವಾಟರ್ ಹಾಕ್ಬೇಕು. ಇವಾಗ ನಮ್ಗೆ ಎಷ್ಟು ನೀರ್ ಬೇಕು ಅಷ್ಟು ನೀರ್ನ ನಾವು ಸ್ವಲ್ಪನೇ ಹಾಕೋಬೇಕು. ಜಾಸ್ತಿ ಹಾಕೊಂಡ್ಬಿಟ್ರೆ ಫುಲ್ ನೀರ್ ಆಗೋಗ್ಬಿಡ್ತದೆ. ಬಾಂಗ್ಡೆ ಫಿಶ್ ಫ್ರೈ ಮಸಾಲಾ ರೆಡಿ. ಫೈನಲ್ ಟಚ್ ಲಿಂಬೆ ಹಣ್ಣು ಹಾಕ್ಬಿಟ್ಟು ಫಿಶ್ ಮಿಕ್ಸ್ ಮಾಡ್ಬಿಟ್ರೆ ಮುಗ್ದೋಯ್ತು. ನೋಡಿ ಗಾಯ್ಸ್, ಎಷ್ಟು ಮಸಾಲ ಎಷ್ಟು ಹದವಾಗಿದೆ. ಜಾಸ್ತಿ ನೀರು ಆಗಿಲ್ಲ, ಜಾಸ್ತಿ ಗಟ್ಟಿನೂ ಆಗಿಲ್ಲ. ಖಾರವಾಗಿ ಸೈಕಾಗಿದೆ. ಇದನ್ನ ಫಿಶ್ ಗೆ ಹಚ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಮಾಡಿಬಿಡೋದು ಗೈಸ್. ಇವಾಗ ಫೈನಲಿ 5 ಫಿಶ್ಗೂ ಸಹ ಮಸಾಲೆಯನ್ನು ಹಾಕಾಗಿದೆ. ಇನ್ನು ಫ್ರಾನ್ಸ್ ಸ್ವಲ್ಪ ಮಿಕ್ಕೈತೆ ಅಷ್ಟೇ. ಫಿಶ್ ಫ್ರೈ ಮಾಡ್ತಾ ಇದೀವಿ. ನೋಡ್ಬೋದು ಮಸಾಲೆ ಚೆನ್ನಾಗಿ ಇಟ್ಕೊಂಡೈತೆ. ಇದು ನೀಟಾಗಿ ಇರಬಹುದು, ಇನ್ನ ಆಗ್ಬೇಕು. ನೋಡಿ ನನ್ ಸೈಡ್ ಹಾಕೊಂಡು ಉಜ್ಜಾಡ್ತಾಳೆ ಇವಳು ಅಂತ. ಫೈನಲಿ 1/4 ಗಂಟೆ ಫಿಶ್ ನ ನೀಟಾಗಿ ಫ್ರೈ ಮಾಡಿದ್ರೆ ಯಾವ ತರ ಬರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ನೋಡ್ಬೋದು ಫುಲ್ಲು ಫಿಶ್ ತಿನ್ನೋದಕ್ಕೆ ರೆಡಿ ಆಗಿದೆ. ಇವಾಗ ಏನಿದೆ ಮಸಾಲೆಗಳೆಲ್ಲ ಆಗಿರ್ತಾರಲ್ಲ, ಸೊ ಫ್ರೈ ಮಾಡಾದ್ಮೇಲೆ ಲಾಸ್ಟ್ ಅದು ಬೆಂದಿದೆ ಅಂತ ಅಂದ್ಮೇಲೆ ಅದ್ರ ಮೇಲ್ಗಡೆ ಕರಿಬೇವು ಹಾಕ್ಬೇಕು. ಇದಾದ್ಮೇಲೆ ಬರುತ್ತೆ. ಆಮೇಲೆ ಲಿಂಬೆಹಣ್ಣು ಇಟ್ಕೊಂಡು ಕರಿಬೇವು ಹಾಕಿದ್ರೆ ಅದ್ರ ಫ್ಲೇವರ್. ಪಬ್ಲಿಕ್ ಅಲ್ಲಿ ಮಾಡೋದನ್ನ ಕಲಿಬೇಕು ವಿಡಿಯೋ. ಹೌದಾ? ನೀನ್ ನನ್ಗೆ ಹೇಳ್ಕೊಡ್ತಿದ್ಯಾ ಪಬ್ಲಿಕ್ ಅಲ್ಲಿ ಮಾಡೋ ವಿಡಿಯೋನ? ಗೈಸ್, ಇವಾಗ ಫೈನಲಿ ಬಂದಿದ್ದೀವಿ ಕಾವೇರಿ ಬೇಕರಿಗೆ. ಏನು ಕೇಕ್ ತಗೊಂಡ್ಬರೋಣ ಅಂತ. ನಾವ್ ಎಕ್ಸ್ಪೆಕ್ಟ್ ಮಾಡೋ ಕೇಕ್ ಇಲ್ಲ ಅನ್ಸುತ್ತೆ. ಇದೊಂದೇ ನಂಜುಮಳೆ ಚೆನ್ನಾಗಿರೋ ಬೇಕ್ರಿ, ಯಾವ್ದು ಬೇಕ್ರಿ ಇಲ್ಲ. ಎಷ್ಟು ಕೇಕ್ಸ್ಗಳಿದೆ, ಬಟ್ ನಾವು ಹುಡ್ಕೋತರ ಕೇಕ್ ಇದೆಯಾ? ಬರ್ರಿ, ಇವತ್ತು ನ್ಯೂ ಇಯರ್ ಅಲ್ವಾ, ಎಲ್ಲ ಫುಲ್ ಆಲ್ಮೋಸ್ಟ್ ನೋಡಿ ಇಲ್ಲಿ ಎಷ್ಟೊಂದು ವೆರೈಟೀಸ್ ಕೇಕ್ ಇದೆ. ಬಟ್ ನಾವು ತಗೊಂಡಿರೋ ವೆರೈಟಿ ಕೇಕೇ ಬೇರೆ. ಸೊ ನ್ಯೂ ಇಯರ್ಗೆ
ಎಲ್ಲರಿಗೂ ಅವ್ರ ಮನೆಗೆ ಪಾರ್ಸಲ್. ಆಕ್ಚುಲಿ ನಾವು ತಗೊಂಡಿರೋ ಕೇಕ್ ಫ್ರೀ ಗಾಯ್ಸ್. ಆ್ಯಕ್ಚುಲಿ ಇದರಲ್ಲಿ ಏನೇನು ಬಂದಿದೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ರಿ. 1 ಲೋಟ ಬೇಳೆ ಹಾಕೋಳೆ, 4 ಟೊಮೊಟೊ ಹಾಕೋಳೆ, 3 ಮೆಣ್ಸಿಗೆ ಹಾಕಿದ್ದಾಳೆ, ಅದಾದ್ಮೇಲೆ ಸ್ವಲ್ಪ ಅರ್ಶಿನ ಹಾಕಿದ್ದಾಳೆ. ಅಷ್ಟೇ ಇದು ಬೇಳೆ ಸಾಂಬಾರ್ ಮಾಡೋದು. ಸಿಂಪಲ್ ಬೇಳೆ ಸಾಂಬಾರ್ ಅಂದ್ರೆ ಇದೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಡೋದು. ಇದಾದ್ಮೇಲೆ ಹಾಕ್ಬೇಕು ದಪ್ಪುಪ್ಪು. ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1 ಲೋಟ ನೀರು ಹಾಕೋಬೇಕು. ಅಂದ್ರೆ ನೀವು ಎಷ್ಟು ಜನ ಇದ್ದೀರೋ ಸೊ ಅಷ್ಟು ಜನಕ್ಕೆ ನೀವು ನೀರು ಹಾಕೋಬಹುದು. ನಾವು ಇರೋದು 2ರಿಂದ ನಮ್ಗೆ ಎಷ್ಟು ಲೋಟ ಬೇಕು ಮುದ್ದು? 3 ಲೋಟ ನಮ್ಗೆ ನೀರು. ಸಿಂಪಲ್ ಬೇಳೆ ಸಾಂಬಾರ್. ಆಲ್ಮೋಸ್ಟ್ ಒಂದು 10 ವಿಸಿಲ್ ಆದ್ರೂ ಕೂಗಿಸ್ಬೇಕು. ನಾವು ಕೂಗಿಸ್ಕೊತೀವಿ, ಬೇರೆ ಮನೆ ಬೇಗ ಕೂಗಿದ್ರೆ ಬೇಳೆ ಸ್ಮೂತ್ ಆಗ್ಬೇಕು, ಅಲ್ಲಿ ತನಕ ಕೂಗಿಸ್. ನಮ್ಮ ಮನೆ ಕುಕ್ಕರ್ ಕೂಗ್ತು ಇನ್ನೊಂದೇ 1 ವಿಸಿಲ್ ಕುಕ್ಕರ್ ನೆಟ್ಟಿಗೆ ಆಫ್ ಮಾಡ್ಬಿಟ್ಟು ಕೇಕ್ ತಗೋಬರಕ್ ಹೋಗ್ತೀವಿ. ಎಷ್ಟು ದೊಡ್ಡ ಕೇಕ್ ತಗೋಬರ್ತಿದೀವಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ಕೆ. ಇವಾಗ ಒಗ್ಗರಣೆ ತಗೋಬೇಕು. ಒಗ್ಗರಣೆಗೆ ಏನೇನು ಹಾಕೋಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇವಾಗ ಸ್ವಲ್ಪ ಸಾಸಿವೆ, ಅದಾದ್ಮೇಲೆ ಸ್ವಲ್ಪ 4 ಒಣಮೆಣಸಿನ್ಕಾಯಿ, ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ, ಅದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಅದಾದ್ಮೇಲೆ ಇಷ್ಟು ಈರುಳ್ಳಿ. ಇದಿಷ್ಟನ್ನು ಸೇರ್ಕೊಂಡು ಬಾಣಲಿಲಿ ಒಗ್ಗರಣೆ ಕೊಡ್ಕೊಂಡು ಆ ಸಾರು ಮಾಡಿರ್ತೀರಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆ ಫಿಶ್ ಫ್ರೈ ಮಾಡ್ಕೊಂಡು ತಿಂತಿದ್ರೆ ಫೈನಲಿ ನೋಡಿ ಬಾಂಗಡೆ ಫಿಶ್ ಫ್ರೈ ಹೆಂಗಿದೆ, ಸೂಪರ್ ಆಗಿದೆ. ಫುಲ್ ಡೆಕೋರೇಷನ್ ಮಾಡೋಣ ನನ್ನ ಮುದ್ದಮ್ಮ. ಅದಾದ್ಮೇಲೆ ಇವಾಗ ಬಂತು ಅಂದ್ರೆ ಒಗ್ಗರಣೆ ಕೊಡ್ಕೊಡೋದು ಹೇಳಿದ್ನಲ್ಲ. ಫಸ್ಟ್ ಎಣ್ಣೆ ಹಾಕ್ಬೇಕು, ಅದಾದ್ಮೇಲೆ ಸಾಸಿವೆ, ಅದಾದ್ಮೇಲೆ ಬೆಳ್ಳುಳ್ಳಿ, ಅದಾದ್ಮೇಲೆ ಒಣಮೆಣಸಿನ್ಕಾಯಿ, ಆನಿಯನ್ ಹಾಕ್ಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸಾರು ಮಾಡಿರೋದ್ರಲ್ಲಿ ಸ್ವಲ್ಪ ಅಲ್ಲಿಗೆ ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ತಕ್ಷಣ ಇಷ್ಟೇ. ಇದಾದ್ಮೇಲೆ ನೋಡಿ ಓಕೆ, ನಾನು ಇದಿಷ್ಟು ಹಾಕೊಂಡ್ಬಿಟ್ಟು ಫುಲ್ ಮಿಕ್ಸ್ ಮಾಡ್ಬಿಟ್ರೆ ಬೇಳೆ ಪಪ್ಪು ಸಾರು ಸೈಕಾಗಿದೆ. ಇದನ್ನ ಟೇಸ್ಟ್ ಮಾಡ್ಕೊಂಡು ತಿಂತಿರೋದಷ್ಟೇ. ತರಿಸಿ ಒಗ್ಗರಣೆ ಎಲ್ಲ ಆದಮೇಲೆ ಲೈಕ್ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಉಪ್ಪು ಮತ್ತು ಖಾರ ಏನಾದ್ರು ಸಪ್ಪೆ ಕಿಪ್ಪೆ ಆಗಿತ್ತು ಅಂತಂದರೆ ಉಪ್ಪು ನೀವು ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾವು ಊಟ ಮಾಡ್ತಿದ್ದೀವಿ. ಊಟ ಮಾಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ನೋಡಿ ತಿಂತಾ ಇದ್ದಾನೆ. ಬಾಯ್ ಗೈಸ್. ಇವಾಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ 11:15 ಬಂದಿದ್ದೀವಿ. 11:15 ಅಲ್ಲ, 11:17 ಬಂದಿದ್ದೀವಿ ಇವಾಗ. ಸೊ 11:17 ಆಗ್ತಿದೆ. ನಾವು 12 ಗಂಟೆ ಆಗೋದಕ್ಕೆ ಕಾಯ್ತಾ ಇದ್ದೀವಿ. ಏನಕ್ಕೆ ಅಂತಂದ್ರೆ ನ್ಯೂ ಇಯರ್. ಸೊ ಕೇಕ್ ಕಟ್ ಮಾಡೋದಕ್ಕೋಸ್ಕರ. ಈ ಸಲ ಕೇಕ್ ತುಂಬಾ ಡಿಫ್ರೆಂಟ್ ಅಂಡ್ ಯೂನಿಕ್ ಆಗಿದೆ ಕೇಕು. ಸೊ ಫುಲ್ ಸರ್ಪ್ರೈಸ್ ಆಗೋಕೆ ಹೋಗ್ಬೇಡಿ, ಓಕೆ? ಅಂದ್ರೆ ಏನಕ್ಕೆ ಅಂತ ಕೇಕ್ ನಿಮ್ಗೆ ಸರ್ಪ್ರೈಸ್, ಯಾಕೆಂದ್ರೆ ಕೇಕ್ ಅಂತದಿದೆ. ಸೊ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ತರ ಕೇಕ್ ನ ನಾವ್ ಇವತ್ತು ತಂದಿದೀವಿ. ಕ್ಯಾಂಡಲ್ಸ್ ಎಲ್ಲ ಮಡ್ಗಿ ಆ ಕೇಕ್ ಎಷ್ಟು ದೊಡ್ಡದಂದ್ರೆ ಕ್ಯಾಂಡಲ್ಸ್ ಎಲ್ಲೆಲ್ಲಿ ಮಡಗ್ಬೇಕನ್ನೋದೇ ನಮಗ್ ಗೊತ್ತಾಗ್ತಿಲ್ಲ. ದೊಡ್ಡ ಕೇಕು. ಸೊ ಇಷ್ಟೆಲ್ಲ ಮಾತಾಡ್ತಿದೀವಿ ಅಂತಂದ್ರೆ ಆಲ್ರೆಡಿ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀರ ಅದೆಂತ ಕೇಕ್ ಅಂತ. ಮಾತ್ರ ಸಕ್ಕದಾಗಿತ್ತು. ನಿದ್ದೆ ಮಾತ್ರ ಫುಲ್ ಎಳಿತಿದೆ. ಏನಕ್ಕೆ ಅಂತಂದ್ರೆ ಇವತ್ತು ಬೆಳಗ್ಗೆಯಿಂದ ಫುಲ್ ಹಾಸ್ಪಿಟಲ್ಸ್ ಗಳು ಓಡಾಡಿ ಕಾಲೆಲ್ಲ ನೋವು ಬಂದ್ಬಿಡೈತೆ. ಇಷ್ಟ ಮಾಡಿಲ್ಲ. ಹಾಸ್ಪಿಟಲಿಂದ ಬಂದು ಫಿಶ್ ತೊಳಿ, ಫಿಶ್ ಫ್ರೈಗೆ ಎಲ್ಲ ರೆಡಿ ಮಾಡಿ ಇಡು, ಮತ್ತೆ ಸಾಂಬಾರ್ ಮಾಡು, ಮತ್ತೆ ಮೇಲ್ ಬಾ, ಸ್ನಾನ ಮಾಡು, ಕೆಳಗಡೆ ಹೋಗಿ ಬೇಯಿಸು. ಗೈಸ್ ಆಕ್ಚುಲಿ ನ್ಯೂ ಇಯರ್ ಆಗೋದಿಕ್ಕೆ ಇನ್ನ 30 ನಿಮಿಷ ಇದೆ. ನನ್ನ ಹೆಂಡತಿ ಯಾವ ತರ ಪ್ಲಾನ್ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ತಿದ್ದಾಳೆ ಅಂತಂದ್ರೆ ನನ್ ಮಗನ್ ನನ್ ತಲೆಯಲ್ಲಿ ಇದುವರೆಗೂ ಈ ತರ ಹೊಳ್ದೇ ಇರ್ಲಿಲ್ಲ ಗುರು. ಆ ತರ ರೆಡಿ ಮಾಡ್ತಾವಳೆ. ಸಿಂಪಲ್ ಆಗಿದ್ರು ಯೂನಿಕ್ ಆಗೈತೆ. ನನ್ನ ಹೆಂಡತಿ ಇಷ್ಟೊಂದು ಬುದ್ಧಿವಂತ ಆಗೋಲ್ಲ ಅಂತ. ಗೈಸ್ ಆಕ್ಚುಲಿ ಈ ಸಲ ನಾವು ಸೆಲೆಬ್ರೇಷನ್ ಮಾಡ್ತಿರೋ ಅಂತ 2025 ಸೊ ವೆರಿ ಸಿಂಪಲ್ ಆಗಿದೆ. ಅದ್ರಲ್ಲೂ ಯೂನಿಕ್ ಆಗಿದೆ. ಅದು ನನ್ನ ಹೆಂಡತಿ ಮಾಡಿರೋ ಅಂತ ಸೆಲೆಬ್ರೇಷನ್ ಮತ್ತೆ ನನ್ನ ಹೆಂಡತಿ ಮಾಡಿರುವಂತ ಡೆಕೋರೇಷನ್. ಗೈಸ್ ಆಕ್ಚುಲಿ ಡೆಕೋರೇಷನ್ ನನ್ನ ಹೆಂಡತಿನೇ ಮಾಡಿರೋದು. ಸೊ ಯೂನಿಕ್ ಆಗಿದೆ ನೋಡಿ. ಸಿಂಪಲ್ ಆಗಿದ್ರು ಸಖತ್ತಾಗಿದೆ. ಹ್ಯಾಪಿ ನ್ಯೂ ಇಯರ್ 2025 ಅಂತ 4 ಕೇಕ್ ಕೊಟ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಡಿಸೈನ್ ಎಲ್ಲ ಮಾಡ್ಬಿಟ್ಟು ಸೊ ಏನೋ ಒಂದು ಇರೋಷ್ಟಲ್ಲೇ ನಾವು ಕ್ರಿಯೇಟಿವಿಟೀಸ್ ಮಾಡಿ ನಾವು ಎಂಜಾಯ್ ಮಾಡ್ತಾ ಇದೀವಿ ಗಾಯ್ಸ್. ಹೋಸಲ ಖುಷಿ ಆಗಿತ್ತು. ಏನಕ್ಕೆ ಹೋಸಲ ನಾನು ನಿನ್ ಜೊತೆನೇ ಇದ್ದೆ. ಬಟ್ ನಾವು ಈ ತರ ಸೆಲೆಬ್ರೇಷನ್ ಮಾಡಿರ್ಲಿಲ್ಲ. ಬೇರೆ ಲೆವೆಲ್ ಸೆಲೆಬ್ರೇಷನ್ ಮಾಡಿದ್ವಿ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಕ್ಚುಲಿ ಮುಂದಿನ ವರ್ಷ ನಾವು ಮದ್ವೆ ಆಗ್ತೀವಿ ಅಂತ. ಹೇಳ್ಬೇಕಂತಂದ್ರೆ ಕೆಟ್ಟದಂತ ನನ್ನ ಲೈಫಲ್ಲಿ 2024 ಅಲ್ಲಿ ಏನೂ ಆಗಿಲ್ಲ. 2024 ಅಲ್ಲಿ ಇವಳು ಸಿಕ್ಕಿದ್ದು ಒಂದು 3 to 4 months ಆದ್ಮೇಲೆ ನಾವು ಮದ್ವೆ ಪ್ಲಾನ್ ಮಾಡಿದ್ವಿ. ಸೊ ಮದ್ವೆ ಪ್ಲಾನ್ ಆಯ್ತು. ಸೊ ಮದ್ವೆ ಪ್ಲಾನ್ ಇಂದ ಇವಾಗ ಫಾದರ್ ಆಗ್ತಿದ್ವಿ. ಈ ವರ್ಷ ನನ್ಗೆ ಫುಲ್ ಗುಡ್ ನ್ಯೂಸ್ ಗಳೇ ಆಗಿದೆ. ಹೊತ್ತು ಯಾವ್ದು ಸಹ ಸ್ಯಾಡ್ ಮೂಮೆಂಟ್ ಹಾಗೆ ಇಲ್ಲ. ಕ್ಯಾಂಡಲ್ಸ್ ಬೇಗ ಕ್ಯಾಂಡಲ್ಸ್ ಎಲ್ಲ ಗೈಸ್ ನ್ಯೂ ಇಯರ್ ಬರ್ತಾ ಇದೆ. ಜಸ್ಟ್ ಇನ್ನ ಸೆಕೆಂಡ್ಸ್ ಗಳಲ್ಲೇ ಬಾಕಿ ಇದೆ ಅಷ್ಟೇ. ಹ್ಯಾಪಿ ನ್ಯೂ ಇಯರ್
Guys, 12 ಗಂಟೆ ಫೈನಲಿ 12 ಗಂಟೆ ಆಯ್ತು. ಹ್ಯಾಪಿ ನ್ಯೂ ಇಯರ್ 2025 2024 ಬೈ ಬೈ 2025 ವೆಲ್ಕಮ್. ಸೊ ಗೈಸ್ 2024 ಸಿಕ್ಕಾವಡೆ ಅಂದ್ರೆ ಖುಷಿಯಾಗೋಯ್ತು. ಹಂಗೆ 2025 ಅಲ್ಲಿ ಇನ್ನ ದೊಡ್ಡ ಬಿಗ್ ಸರ್ಪ್ರೈಸ್ ಇದೆ. ಏನಕ್ಕೆ ಅಂದ್ರೆ 2025 ಅಲ್ಲಿ ನಮ್ ಬೇಬಿ ಬರ್ತಾ ಇದೆ. 2024 ಅಲ್ಲಿ ನನ್ನ ಬೇಬಿ ಸಿಕ್ಕಿದ್ಲು. ಸೊ 2025 ಅಲ್ಲಿ ನನ್ನ ಮಗು ಬರ್ತಾ ಇದೆ. ಸೊ ಆ ಒಂದು ವರ್ಷ 2025 ರಿಯಲ್ ಆಗದಂತ ದಿನಗಳು ಬೇಜಾನ್ ಡ್ರೀಮ್ಸ್ ಗಳಿದೆ. 2025 ಅಲ್ಲಿ ಇಬ್ರು ಸಹ ಸೇರಿ ಕಂಪ್ಲೀಟ್ ಮಾಡ್ತೀವಿ ನಾವು. ಓಕೆ, ಹ್ಯಾಪಿ ನ್ಯೂ ಇಯರ್. ಏನಿದು ಮ್ಯಾಜಿಕ್ ಕ್ಯಾಂಡಲ್? ಹ್ಯಾಪಿ ನ್ಯೂ ಇಯರ್ ಗೈಸ್ ಒನ್ಸ್ ಅಗೇನ್. ಗೈಸ್ ಆಕ್ಚುಲಿ ನಾವು ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದೀವಿ. ಈ ಡ್ಯಾನ್ಸ್ ನ ನಾವು ಮದ್ವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಸಿಚುವೇಶನ್ ಅವಾಗ ಮದ್ವೆಲ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಇವಾಗ ಈ ಸಾಂಗ್ ನ ಹಾಕ್ಬಿಟ್ಟು ನಾವು ಡ್ಯಾನ್ಸ್ ಮಾಡ್ತೀವಿ. ಸೊ ಡ್ಯಾನ್ಸ್ ಹೇಗಿದೆ ಅಂತ ನೋಡಿ. ನನ್ಗಂತೂ ಡ್ಯಾನ್ಸ್ ಬರಲ್ಲ, ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ. ಓಕೆನಾ? ನಂಗೂ ಡ್ಯಾನ್ಸ್ ಬರುತ್ತೆ ಬಟ್ ಇವಾಗ ಮಾಡಕ್ಕಾಗಲ್ಲ. ಡ್ಯಾನ್ಸ್ ನ ಎಂಜಾಯ್ ಮಾಡಿ. ಆ್ಯಕ್ಚುಲಿ ಫೈನಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೂ ಮಸ್ತಾಗಾಯಿತು. ಟೈಮ್ ಬಂದು ಆಲ್ಮೋಸ್ಟ್ 12:35 ಸಹ ಆಗೋಯ್ತು. ಹೊಸ ವರ್ಷ ಆಗಿ ಆಲ್ಮೋಸ್ಟ್ ಅರ್ಧ ಗಂಟೆ ಆಗೋಗ್ಬಿಟ್ಟಾಯಿತು. ಸೊ ಇದೇ ಥರ ನಾವಂತೂ ನ್ಯೂ ಇಯರ್ ಸೆಲೆಬ್ರೇಷನ್ ಸಿಂಪಲ್ ಆಗಿದ್ರು ಸಖತ್ತಾಗಿ ಮಾಡಿದ್ವಿ. ಸೊ ನೀವುಗಳು ಹೆಂಗ್ ಮಾಡಿದೀರಾ ಅಂತ ನಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ. ಸೊ ಗೈಸ್ ನಮ್ಮ ನ್ಯೂ ಇಯರ್ ಅಂತೂ ಸಿಂಪಲ್ ಡಿಂಪಲ್ ಥರ ಆಯ್ತಂತೆ. ಸೊ ಓಕೆ, ನಿಮ್ಮ ನ್ಯೂ ಇಯರ್ ಹೇಗಾಯಿತು, ಹೇಗೆ ಸೆಲೆಬ್ರೇಷನ್ ಮಾಡಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇನ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಏನು ಮಾಡ್ಬೇಕು ಹೇಳಿ? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಓಕೆ, ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ವರ್ಷದಿಂದ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನಮಗೂ ಒಳ್ಳೇದಾಗ್ಲಿ, ನೋಡ್ತಿರೋ ವಿಡಿಯೋ ನೋಡ್ತಿರೋ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಹ್ಯಾಪಿ ನ್ಯೂ ಇಯರ್ ಇನ್ 1 ಸೆಕೆಂಡ್ ಮಾಡಿಲ್ಲ ಶಿವರಾತ್ರಿ ಅಲ್ಲ ನೀನು